ಬಿಗ್ ಬಾಸ್ ಸೀಸನ್ 11 ಮೂಲಕ ಸಾಕಷ್ಟು ಜನಪ್ರಿಯರಾದ ಚೈತ್ರಾ ಕುಂದಾಪುರ ಅವರು ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತಾನು ಪ್ರೀತಿಸಿದ ಹುಡುಗ ಶ್ರೀಕಾಂತ್ ಕಶ್ಯಪ್ ಅವರನ್ನೇ ಎಲ್ಲರ ಸಮ್ಮುಖದಲ್ಲಿ ವಿವಾಹವಾಗಿದ್ದಾರೆ. ನಿನ್ನೆಯವರೆಗೆ ಚೈತ್ರಾ ಕುಂದಾಪುರ ಮದುವೆ ಆಗುವ ವಿಚಾರ ಅಧಿಕೃತವಾಗಿ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಅನ್ನು ಚೈತ್ರಾ ಕುಂದಾಪುರ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡು ಮದುವೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಹಾಗೆ ಯಾರನ್ನು ಮದುವೆ ಆಗ್ತಾ ಇದ್ದೀನಿ ಎನ್ನುವ ವಿಚಾರವನ್ನು ಕೂಡ ರಿವೀಲ್ ಮಾಡಿದ್ರು. ಚೈತ್ರಾ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಇವರದ್ದು 12 ವರ್ಷದ ಲವ್ ಸ್ಟೋರಿ. ಕಾಲೇಜಿನಲ್ಲಿ ಲವ್ ಶುರುವಾಗಿದ್ದು ಎನ್ನುವ ವಿಚಾರವನ್ನು ಚೈತ್ರಾ ಹೇಳಿದ್ದಾರೆ. ಗುರು ಹಿರಿಯರ ಸಮ್ಮತಿಯೊಂದಿಗೆ ಪ್ರೀತಿಸಿದ ಹುಡುಗನೊಂದಿಗೆ ಸರಳ ವಿವಾಹವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕುಟುಂಬಕ್ಕೆ ಆಪ್ತರಾದ 100 ಜನರಿಗೆ ಮಾತ್ರ ಮದುವೆಗೆ ಆಹ್ವಾನವನ್ನ ನೀಡಲಾಗಿತ್ತು. ವೈದಿಕ ಶಾಸ್ತ್ರದಂತೆ ಮದುವೆ ಕಾರ್ಯಕ್ರಮಗಳು ನಡೆದಿವೆ. ಮದುವೆಗೆ ಧನರಾಜ್ ಆಚಾರ್, ಗೋಲ್ಡ್ ಸುರೇಶ್, ರಜತ್ ಕಿಶನ್ ಹಾಗೂ ಅವರ ಪತ್ನಿ ಹಾಜರಿದ್ರು. ಚೈತ್ರಾ ಅವರು ತಾಳಿ ಕಟ್ಟುವ ವೇಳೆ ಭಾವುಕರಾದ ಘಟನೆ ಕೂಡ ನಡೆಯಿತು. ಶ್ರೀಕಾಂತ್ ತಾಳಿ ಕಟ್ಟುವ ಸಂದರ್ಭದಲ್ಲಿ ಚೈತ್ರಾ ಕಣ್ಣೀರು ಹಾಕಿದ ವಿಡಿಯೋ ವೈರಲ್ ಆಗಿದೆ. ಇನ್ನು ಚೈತ್ರಾ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಒಂದೇ ಕಾಲೇಜಿನಲ್ಲಿ ಓದಿದವರು. ಕಾಲೇಜು ದಿನಗಳಿಂದಲೂ ಕೂಡ ಇಬ್ಬರ ಮಧ್ಯೆ ಪ್ರೀತಿ ಇದೆ. ಈ ವಿಚಾರವನ್ನು ಸ್ವತಃ ಚೈತ್ರಾ ಅವರೇ ಖಚಿತಪಡಿಸಿದ್ದಾರೆ. ಶ್ರೀಕಾಂತ್ ಕಶ್ಯಪ್ ಆನಿಮೇಷನ್ ಓದಿದ್ದಾರೆ. ಆನಿಮೇಷನ್ ಓದಿದ್ರೂ ಕೂಡ ಅವರಿಗೆ ವಾಸ್ತು ಮತ್ತು ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಅದರಲ್ಲೇ ಪರಿಣಿತಿಯನ್ನ ಪಡೆದಿದ್ದಾರೆ ಶ್ರೀಕಾಂತ್. ಚೈತ್ರಾ ಕುಂದಾಪುರ ಹಾಗೂ ಶ್ರೀಕಾಂತ್ ಕಶ್ಯಪ್ ಉಡುಪಿಯ ಸ್ಥಳೀಯ ನ್ಯೂಸ್ ಚಾನೆಲ್ನಲ್ಲಿ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನ್ಯೂಸ್ ಚಾನೆಲ್ನಲ್ಲಿ ಚೈತ್ರಾ ಕುಂದಾಪುರ ಅವರು ಆಂಕರ್ ಆಗಿದ್ರೆ ಶ್ರೀಕಾಂತ್ ಕಶ್ಯಪ್ ಎಡಿಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಇತ್ತೀಚೆಗೆ ಮಜಾ ಟಾಕೀಸ್ ಶೋಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಧರ್ಮ, ಕೀರ್ತಿರಾಜ್, ಅನುಷಾ ರೈ ಹಾಗೂ ಚೈತ್ರಾ ಎಂಟ್ರಿ ಕೊಟ್ಟಿದ್ರು. ಚೈತ್ರಾ ಕುಂದಾಪುರ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಎನ್ನುತ್ತಲೇ ಸೃಜನ್ ಲೋಕೇಶ್ ಮಾತನ್ನ ಶುರು ಮಾಡಿದ್ರು. ಚೈತ್ರಾಗೆ ಸೃಜನ್ ಲವ್ ಅಥವಾ ಅರೇಂಜ್ಡ್ ಮ್ಯಾರೇಜಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ 2 ಅಂತ ಚೈತ್ರಾ ಉತ್ತರ ನೀಡಿದ್ರು. ಈ ಮಧ್ಯೆ ಅವರದ್ದು 12 ವರ್ಷದ ಲವ್ ಸ್ಟೋರಿ ಎಂಬ ಅನುಷಾ ರೈ ಮಾತಿಗೆ ಚೈತ್ರಾ ಎಸ್ ಕಾಲೇಜಿನಲ್ಲೇ ಲವ್ ಶುರುವಾಗಿದ್ದು ಅನ್ನೋ ವಿಚಾರವನ್ನು ಕೂಡ ಅದೇ ಶೋನಲ್ಲಿ ಅವರು ರಿವೀಲ್ ಮಾಡಿದ್ರು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರಾ ಕುಂದಾಪುರ ಅವರ ಮದುವೆ ವಿಚಾರ ತುಂಬಾನೇ ಚರ್ಚೆ ಆಗಿತ್ತು. ಅವರಿಗೆ ಯಾರಾದ್ರೂ ಪ್ರಪೋಸ್ ಮಾಡೋದು ಅಥವಾ ಆ ದೃಷ್ಟಿಯಿಂದ ನೋಡೋದು ಗೊತ್ತಾದ್ರೆ ನಾನು ಖಂಡಿತ ಸುಮ್ಮನಿರೋದಿಲ್ಲ, ಯಾಕಂದ್ರೆ ಹೊರಗಡೆ ನನ್ನ ಹುಡುಗ ಇದ್ದಾನೆ, ನಂದು ಎಂಗೇಜ್ಮೆಂಟ್ ಆಗಿದೆ ಎನ್ನುವ ವಿಚಾರವನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಹೇಳಿದ್ರು. ಶೋ ಮುಗಿದ ಮೇಲೆ ಮದುವೆ ಆಗೋದಾಗಿ ಹೇಳಿದ್ರು ಕೂಡ, ಆದ್ರೆ ಹುಡುಗ ಯಾರು ಎನ್ನುವ ಪ್ರಶ್ನೆಗೆ ನಗುವಿನಲ್ಲೇ ಅವರು ಉತ್ತರವನ್ನ ನೀಡಿ ಸೈಲೆಂಟ್ ಆಗ್ತಿದ್ರು. ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕವೇ ವಿವಾಹವಾಗುವ ಆಲೋಚನೆಯಲ್ಲಿ ಇದ್ರೂ ಕೂಡ ಹೊರ ಬರ್ತಾ ಇದ್ದಂತೆ ಅವರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಆಫರ್ ಬಂತು. ಹಾಗಾಗಿ ಈ ಶೋನ ಒಪ್ಪಿದ್ರಿಂದ ಪ್ರತಿ ವಾರ ಶೋಗೋಸ್ಕರ ಶೂಟ್ಗೆ ಅವರು ಬರ್ಬೇಕಾಗ್ತಾ ಇತ್ತು. ಈ ಕಾರಣಕ್ಕೆ ವಿವಾಹ ವಿಳಂಬವಾಯಿತು ಅಂತ ಕೂಡ ಅವರು ಹೇಳಲಾಗ್ತಾ ಇದೆ. ಈಗ ಇವರು ಎಲ್ಲಾ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಿದ್ದು ವಿವಾಹ ಆಗಿದ್ದಾರೆ. ತಾವು ಮೆಚ್ಚಿದ ಹುಡುಗನ ಜೊತೆಗೆ ಚೈತ್ರಾ ಸಂತೋಷವಾಗಿ ವಿವಾಹವನ್ನವಾಗಿದ್ದು ಗುರು ಹಿರಿಯರು ಚೈತ್ರಾ ಮತ್ತು ಶ್ರೀಕಾಂತ್ಗೆ ಆಶೀರ್ವಾದವನ್ನ ಮಾಡಿದ್ದಾರೆ.